ನೋಡಿ, ಕೋರ್ಟಿನ ವಿಚಾರ ಇತ್ತು. ನಾನು ಅದ್ರ ಬಗ್ಗೆ ಹೇಳಿದೆ. ಕೋರ್ಟ್ನಲ್ಲಿ ಇವತ್ತು ನಿರ್ಣಯ ಆಗ್ತದೆ, ಅದನ್ನು ನಾವು ಕಾಯ್ಬೇಕು. ಇಲ್ಲ, ನಾನು ಹೋಗ್ಲೇಬೇಕು. ನಾನೇ ಹಾವೇರಿನಲ್ಲಿ ಸೇರಿ ಒಂದು ಭೇಟಿ ಮಾಡಿ ಯಾಕಂದ್ರೆ ನನಗೆ ಇವತ್ತು ಜಿ ಬಿ ಇದೆ. ಜಿ ಬಿ ಭಾಳಷ್ಟು ಜನ ರೈತರು ಬರ್ತಾರೆ, ಅವ್ರಿಗೆ ಉತ್ತರ ಕೊಡ್ಬೇಕಾಗ್ತದೆ. ಪರಂಪರೆ ಬಿಡಕ್ಕೆ ಎಕ್ಸೆಪ್ಷನ್ ನಿನ್ನೆ ಹೇಳ್ಕೊಂಡೆ ಗೊತ್ತಿಲ್ಲ, ಹಾವೇರಿನಲ್ಲೇ ಇತ್ತು. ಮತ್ತೆ ಆಪರೇಷನ್ ಕಮಲ ಕೇಳಿ ಬರ್ತಾ ಇದೆ, ಸಿಎಂ ಮಾತಾಡ್ತಾ ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ. ಅದೇನು ಹೊಸದಲ್ಲ, ನಿಮ್ಗೆ ಗೊತ್ತೇ ಇಲ್ಲ. ಯಾವ ಸರ್ತಿ ಕರ್ನಾಟಕದಲ್ಲಿ ಬಿಜೆಪಿ ತನ್ನ ಸ್ವಂತ ಅಸ್ತಿತ್ವದ ಮೇಲೆ ಬಂದು ಹೇಳಿದ್ರು. ಆಪರೇಷನ್ ಕಮಲ ಮಾಡಿನೇ ಬಂದಿದ್ದಾರೆ 2 ಸಲ. ಈ ಸಲ ಮತ್ತೆ ಮಾಡ್ತಾರೆ. ಆಲ್ರೆಡಿ ಸಿಎಂ ಮಾಡಬೇಕನ್ನೋ ಪ್ರಯತ್ನದಲ್ಲಿ ಅವ್ರು ಇರ್ಬೋದು, ನನಗೆ ಗೊತ್ತಿಲ್ಲ. ಸರ್, ಅದು ಯಾರು ಶಾಸಕರು ಒಪ್ಪದೇ ಇರುವಾಗ ಮೂಢ ಪ್ರಕರಣವನ್ನು ತೆಗೆದುಕೊಂಡು ಬಂದು ರಾಜ್ಯಪಾಲರ ಮೂಲಕ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮುಂದಾಗಿರುತ್ತೆ ಸಿಎಂ ಅವರು. ಇದ್ರಲ್ಲಿ ಸಂಶಯ ಏನಿದೆ, ರಾಜ್ಯಪಾಲರ ಮುಂದೆ ಇದು ಒಂದೇ ಕೇಸ್ ಸಿಗ್ತಾ, ಇದು ಬಿಟ್ಟು ಬೇರೆ ಇದ್ವು. ಟಿಕ್ಕ ಯೂಸ್ ಮಾಡಬಾರ್ದಲ್ಲ ರಾಜ್ಭವನ್. ಕಂಟಿನ್ಯೂ ಕ್ಯಾಬಿನೆಟ್ ಇದಕ್ಕೂ ಕುಮಾರಸ್ವಾಮಿ ವಿರುದ್ಧನೂ ಕರ್ನಾಟಕ ಗೌರ್ಮೆಂಟ್ ಇದು ಮಾಡಿತ್ತು, ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ರಿ ಅಂತ ಗೌರ್ನರ್ಗೆ ಇಶ್ಯೂ ಕೊಟ್ಟಿರಂತೆ. ನಿಮ್ಗೆ ಗೊತ್ತೇ ಇದೆಯಲ್ಲ, ಪ್ರಯಾರಿಟಿ ಬಿಟ್ಟು ಯಾರಾದ್ರೂ ಕನ್ವಿಕ್ಷನ್ ಮಾಡ್ತಾರೆ. ಯಾರು ತಪ್ಪು ಮೊದಲು ಮಾಡಿರ್ತಾರೆ ಅವ್ರಿಗೆ ಮೊದಲು ಶಿಕ್ಷೆ ಆಗ್ತದೆ. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ದಾರೆ, ಅದು ಕುಮಾರಸ್ವಾಮಿ ಬಿಜೆಪಿ ಇದೆಲ್ಲ ಸಪೋರ್ಟ್ ಇದೆ, ಅದಕ್ಕೆ ಸುಮ್ಮನೆ ಅನ್ನೋದು ತಂದಾರ.